ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರುವಂತಹ ಮೇ 27ನೇ ತಾರೀಕು ಪದ್ಮಿನಿ ಏಕಾದಶಿ. ಈ ದಿನ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಪೂಜೆ ಮತ್ತು ನಾವು ತಿಳಿಸುವಂತಹ ದೀಪಾರಾಧನೆ ಮಾಡಿದರೆ ಖಂಡಿತವಾಗಿ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ನೀವು ಬಹಳಷ್ಟು ಲಾಭವನ್ನು ಕಂಡುಕೊಳ್ತೀರಾ. ನೆಮ್ಮದಿಯ ಉದ್ದಕ್ಕೂ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಶಾಂತಿ ಸಂತೋಷ ಮನೆಯಲ್ಲಿ ನೆಲೆಸುತ್ತದೆ. ಹಾಗಾದರೆ ಯಾವ ರಾಶಿಯವರು ಅತ್ಯಂತ ವಿಶೇಷವಾದ ಒಂದು ಲಾಭವನ್ನು ಕಂಡುಕೊಳ್ತಾರೆ, ಯಾವ ರೀತಿ ಕಷ್ಟಗಳಿಂದ ಹೊರಬರ್ತಾರೆ? ಒಟ್ಟಾರೆಯಾಗಿ ಈ ಒಂದು ವಿಶೇಷವಾಗಿರುವಂತಹ ಅಧಿಕ ಮಾಸದ ಜೊತೆಗೆ ಪದ್ಮಿನಿ ಏಕಾದಶಿ ನಿಮ್ಮ ಜೀವನದ ಭಾಗ್ಯದ ಬಾಗಿಲನ್ನು ತೆರೆಯುತ್ತದೆ. ಮಂಗಳದಿಂದ ಅಪಾರವಾಗಿರುವ ಸಂಪತ್ತು, ಕೀರ್ತಿ, ಬುಧನ ಸಂಚಾರದಿಂದಾಗಿ ಶಕ್ತಿ, ಕುಜನು ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ, ಕಾರ್ಯಕ್ಷಮತೆ ಮತ್ತು ಭೂಮಿ ಸಂಬಂಧಪಟ್ಟಂತ ಯಾವುದೇ ಗ್ರಹಗಳ ಕಾರಕನಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಗ್ರಹಗಳ ವಿಶೇಷವಾದ ಬದಲಾವಣೆಯು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು, ಆರ್ಥಿಕ ಬೆಳವಣಿಗೆ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ವ್ಯವಹಾರ, ವ್ಯಾಪಾರ, ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿಯ ಸೂಚನೆಗಳಿರುತ್ತೆ. ಕೆಲವು ಸ್ಥಗಿತಗೊಂಡ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಈ ರಾಶಿ ಚಕ್ರದವರಿಗೆ ವೈದಿಕ ಜ್ಯೋತಿಷದ ಪ್ರಕಾರ ಈ ದಿನ ಸಂಪತ್ತನ್ನು ತಂದುಕೊಡುವಂತಹ ಲಕ್ಷ್ಮೀ ದೇವಿಯ ಅನುಗ್ರಹ, ಶಾಂತಿ, ನೆಮ್ಮದಿಗೆ ಕಾರಣವಾಗುವಂತಹ ಬುಧನ ಆಶೀರ್ವಾದ, ಒಟ್ಟಾರೆಯಾಗಿ ಗ್ರಹ ನಕ್ಷತ್ರಗಳ ವಿಶೇಷವಾಗಿರುವಂತಹ ಅನುಗ್ರಹ ಸಂಪತ್ತನ್ನು ತಂದುಕೊಡುತ್ತದೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತಾರೆ, ಯಾವ ರೀತಿ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ? ಶುಕ್ರನು ಸೌಕರ್ಯ, ಐಷಾರಾಮಿ, ಸಂಪತ್ತು ಮತ್ತು ಸ್ಥಿರತೆಗೆ ಕಾರಕನಾಗಿದ್ದರೆ ಈ ಸಂಚಾರದ ಪರಿಣಾಮವಾಗಿ ಕೆಲವರಿಗೆ ಆರ್ಥಿಕವಾದ ಪ್ರಗತಿ, ಭೌತಿಕವಾಗಿ ಸೌಕರ್ಯದಲ್ಲಿ ಹೆಚ್ಚಳ, ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಉದ್ಯೋಗ, ವ್ಯಾಪಾರ, ಭೂಮಿ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ನಡೆಯುತ್ತದೆ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಆಂತರಿಕವಾಗಿ, ದೈಹಿಕವಾಗಿ ಶಕ್ತಿ, ಸಾಹಸ ಮತ್ತು ಭೂಮಿ ಆತ್ಮವಿಶ್ವಾಸ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ನಿಮ್ಮ ಜೀವನದಲ್ಲಿ ಅಧಿಪತಿ ಆಗಿರುವಂತಹ ಶುಕ್ರನು ಸೌಕರ್ಯ, ಐಷಾರಾಮಿ, ಸಂಪತ್ತು ಮತ್ತು ಸ್ಥಿರತೆಗೆ ಕಾರಕನಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕವಾದ ಪ್ರಗತಿ, ಭೌತಿಕವಾದ ಸೌಕರ್ಯದಲ್ಲಿ ಹೆಚ್ಚಳ, ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳ ಸಾಧ್ಯತೆ ಕಂಡುಕೊಳ್ಳಬಹುದು. ವಿಶೇಷವಾಗಿ ಉದ್ಯೋಗ, ವ್ಯಾಪಾರ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷವಾದ ಸಮಯ. ಈಗ ಲಕ್ಷ್ಮೀ ದೇವಿಯ ಅನುಗ್ರಹ, ಮಹಾವಿಷ್ಣುವಿನ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಾ. ಇದರಿಂದಾಗಿ ಎಲ್ಲ ಕೆಲಸಗಳು ಕೂಡ ವಿಶೇಷವಾಗಿ ನೆಮ್ಮದಿಯಾಗಿ ಸಾಗುತ್ತದೆ. ಹಾಗಾದರೆ ನೀವು ಕೂಡ ಮಹಾವಿಷ್ಣುವಿನ ಭಕ್ತರಾಗಿದ್ದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ರಾಶಿ ಚಕ್ರದವರು ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣವನ್ನು ಹೆಚ್ಚಾಗಿ ತಮ್ಮ ಗುರಿಗಳನ್ನು ಸಾಧಿಸಲು ಹೆಚ್ಚಿನ ಪ್ರೋತ್ಸಾಹ ಮತ್ತು ಶಕ್ತಿಯನ್ನು ನೀಡೋದಕ್ಕೆ ಬಳಸ್ಕೊಳ್ಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಸಾಮಾಜಿಕ ಗೌರವ ಮತ್ತು ಪ್ರತಿಷ್ಠೆಯಲ್ಲೂ ಕೂಡ ಏರಿಕೆಯನ್ನು ಈ ಸಂದರ್ಭದಲ್ಲಿ ಕಂಡುಕೊಳ್ಳಬಹುದು. ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಪೂರ್ಣಗೊಳ್ಳುವುದಕ್ಕೆ ಈ ಸಮಯ ಸಹಾಯವಾಗುತ್ತೆ. ಅದರ ಜೊತೆಗೆ ನಿಮ್ಮ ಜೀವನದಲ್ಲಿ ಗ್ರಹಗಳ ಸಂಚಾರ ಸ್ವಭಾವದ ಕಾರಣ ಕೆಲವೊಮ್ಮೆ ಕೋಪ ಮತ್ತು ಆತುರದ ನಿರ್ಧಾರಗಳು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಯಾವುದೇ ಕೆಲಸ ಮಾಡಬೇಕಾದ್ರೂ, ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಕೂಡ ತಾಳ್ಮೆ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳೋದು ಅಗತ್ಯ. ಈ ರಾಶಿ ಚಕ್ರದವರಿಗೆ ಹೊಸ ಜೀವನದಲ್ಲಿ ಅವಕಾಶಗಳು, ಆರ್ಥಿಕವಾಗಿ ಬೆಳವಣಿಗೆ, ವಿಶ್ವಾಸ, ನಂಬಿಕೆ ಎಲ್ಲವೂ ಕೂಡ ಹೇರಳವಾಗಿ ಹೆಚ್ಚಳವಾಗುತ್ತೆ. ನಿಮ್ಮ ಜೀವನ ಇನ್ನು ಮುಂದೆ ಅಂದುಕೊಂಡದಕ್ಕಿಂತ ಬಹಳಷ್ಟು ವಿಶೇಷವಾಗಿರುತ್ತೆ, ಹೊಸ ತಿರುವಿನಿಂದ ತುಂಬಿರುತ್ತೆ. ಬದುಕು ಬಂಗಾರವಾಗುವಂತಹ ಈ ಸಮಯವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ಯಾವುದೇ ರೀತಿಯ ಅಡಚಣೆ ಬಂದರೂ ಕೂಡ ತಾಳ್ಮೆ ಅನ್ನೋದನ್ನು ಕಳ್ಕೊಳ್ಬಾರ್ದು. ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಬರಮಾಡ್ಕೊಳ್ಬೇಕು. ಯೋಗ ಮಾಡೋದು, ಧ್ಯಾನ ಮಾಡೋದು, ಒಳ್ಳೆಯ ಪುಸ್ತಕವನ್ನು ಓದೋದು, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು, ಒಳ್ಳೆಯ ಕೆಲಸಗಳನ್ನು ಮಾಡೋದು, ಒಳ್ಳೆಯ ಕರ್ಮ ಫಲಗಳನ್ನು ಮಾಡಿದ್ರೆ ಆದಷ್ಟು ಬೇಗ ದೇವರ ಆಶೀರ್ವಾದ ನೇರವಾಗಿ ನಿಮ್ಮ ಮನೆ ಬಾಗಿಲನ್ನು ತಲುಪುತ್ತದೆ. ಇದರಿಂದಾಗಿ ಐಶ್ವರ್ಯದ ಸುರಿಮಳೆಯಾಗುತ್ತೆ. ಅವಕಾಶಗಳ ಲಾಭವನ್ನು ಪಡೆದುಕೊಳ್ಬಹುದು, ನೆಮ್ಮದಿಯನ್ನು ಕಂಡುಕೊಳ್ಬಹುದು. ವಿಶೇಷವಾಗಿ ಪದ್ಮಿನಿ ಏಕಾದಶಿ ದಿನ ಒಂದು ಫಲಾವೆಲೆಯನ್ನು ತೆಗೆದುಕೊಂಡು ಈ ಒಂದು ತುಪ್ಪದ ದೀಪಾರಾಧನೆ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲ ಖಂಡಿತವಾಗಿ 24 ಗಂಟೆಗಳ ಒಳಗೆ ಮುಕ್ತಾಯವಾಗುತ್ತೆ. ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗುತ್ತೆ. ಯಾವ ಒಂದು ದೀಪಾರಾಧನೆ ಮಾಡಬೇಕು, ಯಾವ ಒಂದು ಪರಿಹಾರವನ್ನು ಅನುಸರಿಸಬೇಕು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ಮಾತಿನ ಕ್ಷೇತ್ರಗಳ ಮೇಲೆ ಪ್ರಭಾವ ಉಂಟಾಗ್ತಾ ಇದೆ. ಈ ಅವಧಿಯಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಹಣ ಮರಳಿ ಬರುವಂತಹ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಮತ್ತು ಆರ್ಥಿಕ ಲಾಭದ ಅವಕಾಶಗಳು ಹೆಚ್ಚಾಗುವ ಸೂಚನೆಗಳಿದೆ. ವ್ಯವಹಾರ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿರುವಂತವರಿಗೆ ಈ ಸಮಯ ವಿಶೇಷವಾಗಿ ಲಾಭದಾಯಕವಾಗಿರುತ್ತೆ. ಹೊಸ ಸಂಪರ್ಕ, ವೃತ್ತಿಪರ ಭವಿಷ್ಯದಲ್ಲಿ ಉತ್ತಮವಾದ ಪ್ರಯೋಜನವನ್ನು ತಂದುಕೊಳ್ಳಬಹುದು. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿಮ್ಮ ಸ್ಥಾನಮಾನ ಬದಲಾಗುವ ಸಾಧ್ಯತೆ ಇದೆ. ಕುಟುಂಬದೊಳಗಿನ ಸಮಸ್ಯೆ
ಸಮಸ್ಯೆಗಳು ಅಥವಾ ಒತ್ತಡಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತೆ. ಮನೆಯ ವಾತಾವರಣದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಹೆಚ್ಚಾಗಬಹುದು. ಈ ಅವಧಿಯಲ್ಲಿ ಶುಭ ಸಮಾರಂಭಗಳು, ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಕುಟುಂಬದ ಅಡಚಣೆಗಳಲ್ಲಿ ಭಾಗವಹಿಸುವಂತಹ ವಿಶೇಷವಾದ ಅವಕಾಶ ಸಿಗ್ತಾ ಹೋಗುತ್ತೆ. ಜೊತೆಗೆ ಆತ್ಮವಿಶ್ವಾಸ, ನಿರ್ಧಾರದ ಸಾಮರ್ಥ್ಯದಲ್ಲೂ ಕೂಡ ಗಮನಾರ್ಹವಾದ ಏರಿಕೆ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ನೀವು ಬಯಸಿದಂತಹ ಬದುಕನ್ನು ಈ ಸಂದರ್ಭದಲ್ಲಿ ಕಂಡುಕೊಳ್ಳಬಹುದು. ರಾಶಿ ಚಕ್ರದವರಿಗೆ ಪದ್ಮಿನಿ ಏಕಾದಶಿಯಿಂದ ಇನ್ನು ಮುಂದಿನ 15 ವರ್ಷಗಳವರೆಗೂ ಕೂಡ ಹೊಸ ಉದ್ಯೋಗ ಅವಕಾಶಗಳು, ನೀವು ಉತ್ತಮವಾಗಿರುವಂತಹ ನೆಮ್ಮದಿಯ ಜೀವನ, ಅಷ್ಟ ಐಶ್ವರ್ಯದಿಂದ ತುಂಬಿರುವಂತಹ ಸಂಪತ್ತು, ಆಸ್ತಿ ಪಾಸ್ತಿ ವಿವಾದದಲ್ಲಿರ್ತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಏನು ಅನ್ಕೊಳ್ತೀರೋ ಅದನ್ನು ಸಾಧಿಸೋಕೆ ಶಕ್ತಿ, ಧೈರ್ಯ, ಸಾಮರ್ಥ್ಯವನ್ನು ಭಗವಂತವನಾದ ವಿಷ್ಣು ದೇವ ಮತ್ತು ಲಕ್ಷ್ಮೀ ದೇವಿ ಕೊಡ್ತಾರೆ. ಯಶಸ್ಸು, ಪ್ರಗತಿ, ಹೊಸ ಸಾಧನೆಯನ್ನು ಮಾಡೋದಕ್ಕೆ ಮನಸ್ಸು ಹೆಚ್ಚು ಪ್ರೇರೇಪಿತವಾಗುತ್ತೆ. ಗುರಿಗಳತ್ತ ಸಾಗುವಂತಹ ಸಮಯ ಇದಾಗಿದೆ. ನೀವು ವಿಶೇಷವಾಗಿ ಸಾಧನೆಯನ್ನು ಮಾಡೋದಕ್ಕೆ ಹುಟ್ಟಿರುವಂತಹ ಜನರಾಗಿರ್ತೀರಾ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಈ ಸಮಯದಲ್ಲಿ ಅನುಭವಿಸೋಕೆ ನೀವು ಸಿದ್ಧರಾಗಬೇಕಾಗುತ್ತೆ ಅಷ್ಟೇ. ವಿವಾಹ ಪ್ರಸ್ತಾವನೆಗಳು ಬರುತ್ತದೆ. ಯಾರಿಗೆಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲವೋ ಅಂಥವರಿಗೆ ವಿಶೇಷವಾಗಿ ಮದುವೆಯ ಯೋಗ ಕೂಡಿ ಬರುತ್ತೆ. ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧದಲ್ಲಿ ಸಹ ಸಕಾರಾತ್ಮಕವಾದ ಬದಲಾವಣೆ ಮತ್ತು ಬೆಳವಣಿಗೆಯನ್ನು ಕಂಡುಕೊಳ್ಳಬಹುದು. ಮಾಧ್ಯಮ, ಸಂವಹನ, ಮಾರ್ಕೆಟಿಂಗ್ ಅಥವಾ ಯಾವುದೇ ಪ್ರಚಾರ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಿಗೆ ಈ ಅವಧಿ ವಿಶೇಷವಾಗಿ ಯಶಸ್ಸನ್ನು ತಂದುಕೊಡುತ್ತೆ. ನಿಮ್ಮ ಮಾತಿನ ಶೈಲಿ ಮತ್ತು ನಿರ್ಧಾರದ ಸಾಮರ್ಥ್ಯದಿಂದ ಉತ್ತಮ ಅವಕಾಶವನ್ನು ಪಡೆಯುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಪಾಲುದಾರಿಕೆಯ ಮೂಲಕ ಲಾಭ ಗಳಿಸುವಂತಹ ಸಾಧ್ಯತೆ ಇದೆ. ಹೊಸ ಸಂಪರ್ಕಗಳು ಮತ್ತು ಸ್ಥಗಿತಗೊಂಡ ಕೆಲಸ ಕಾರ್ಯಗಳು ಉತ್ತಮವಾದ ಫಲಿತಾಂಶವನ್ನು ನೀಡಬಹುದು. ಆರ್ಥಿಕ ಸ್ಥಿತಿ ಕ್ರಮೇಣವಾಗಿ ಬಲಗೊಳ್ಳುತ್ತೆ. ಮನಸ್ಸಿನಲ್ಲಿ ಸಂತೋಷ ಮತ್ತು ಶಾಂತಿ, ನೆಮ್ಮದಿ ಹೆಚ್ಚಳವಾಗುತ್ತೆ. ಇಷ್ಟರ ಅದೃಷ್ಟವನ್ನು ಪಡೆದುಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ, ಸಿಂಹ ರಾಶಿ, ಮೇಷರಾಶಿ, ಮೀನರಾಶಿ, ತುಲಾರಾಶಿ, ಧನಸ್ಸು ರಾಶಿ, ಕರ್ಕಾಟಕ ರಾಶಿ. ಈ ರಾಶಿಗಳಿರ್ತಕ್ಕಂಥವರಿಗೆ ಸಂಪತ್ತು ವೃದ್ಧಿಯಾಗುತ್ತೆ, ಜೀವನದಲ್ಲಿ ಶಾಂತಿ ಸಿಗುತ್ತೆ. ಅದೇ ರೀತಿ ನೀವು ಮಾಡಬೇಕಾಗಿರುವಂತಹ ಕೆಲಸ ಅಂದರೆ ಪದ್ಮಿನಿ ಏಕಾದಶಿ ದಿನ ಅಕ್ಕಿ ಹಿಟ್ಟಿನಿಂದ ದೀಪಾರಾಧನೆಯನ್ನು ಮಾಡಬೇಕು. ಅದರ ಜೊತೆಗೆ ಒಂದು ಫಲವೆಲೆಯನ್ನು ತೆಗೆದುಕೊಂಡು ನಿಮ್ಮ ಆಸೆ ಕನಸುಗಳನ್ನು ಬರೆದು ಅದನ್ನು ಸುಟ್ಟು ಬೂದಿ ಮಾಡಿ ಮನೆಯಲ್ಲಿ ಅದರ ಧೂಪವನ್ನು ಸಿಂಪಡಿಸಬೇಕು. ಆ ಬೂದಿಯನ್ನು ತೆಗೆದುಕೊಂಡೋಗಿ ಗಾಳಿಯಲ್ಲಿ ಊದಬೇಕು. ನಿಮ್ಮ ಆಸೆಗಳು ಈಗಾಗಲೇ ನಡೆದಿರೋ ಥರ ನೀವು ಯೋಚನೆಯನ್ನು ಮಾಡಿಕೊಂಡು ಈ ಸಣ್ಣ ಕಾರ್ಯವನ್ನು ಇವತ್ತಿನ ಸಂಜೆ 6 ಗಂಟೆಯ ಒಳಗೆ ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಯನ್ನು ಕಂಡುಕೊಳ್ತೀರಾ. ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಿಮ್ಮ ಕೈಗೆ ಸಿಗುವಂತಹ ವಿಶೇಷವಾದ ಸಮಯ ಇದಾಗಿರುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಮನೆ ಮತ್ತು ಮನಸ್ಸು ಯಾವಾಗಲೂ ಕೂಡ ಶಾಂತಿ, ನೆಮ್ಮದಿಯಿಂದ ತುಂಬಿರೋದಕ್ಕೆ ಈ ಸಮಯದಲ್ಲಿ ಮಹಾವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಸೂಕ್ತವಾದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.